ಗದಗ ಜಿಲ್ಲಾ ರೋಣ ತಾಲೂಕು ಹೊಳೆಆಲೂರಿನಲ್ಲಿ ಯುವ ಕರ್ನಾಟಕ ವೇದಿಕೆ ವತಿಯಿಂದ 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವು ಹೊಳೆಆಲೂರಿನ ಜಾಮಿಯಾ ಮಸೀದಿ ಮುಂಭಾಗದಲ್ಲಿ ನಡೆಯಿತು. ಅಂಜುಮನೆ ಇಸ್ಲಾಂ ಕಮಿಟಿ ಹೊಳೆಆಲೂರು ಹಾಗೂ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಯುವ ಕರ್ನಾಟಕ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಜಮಾತಿನ ಗುರು ಹಿರಿಯರು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಸಮ್ಮುಖದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ವೇದಿಕೆಯ ಅಧ್ಯಕ್ಷ ಎಚ್ಎಂ ನದಾಫ್ ಹಾಗೂ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು ಎಫ್ಎಸ್ ಚಿಕ್ಕಮನ್ನೂರು ನೇತೃತ್ವದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ ಹದಿಮನಿ, ಕುಮಾರ ಹಿರೇಮಠ್, ಶರೀಫ್ ನದಾಫ್, ಯಮನೂರ ನಹೀಂ ನದಾಫ್, ಹುಸೇನ ಟಕ್ಕೇದ, ರಾಜು ಮುಲ್ಲಾ, ಸತೀಶ್ ಮಕ್ಬುಲ್ಲಾ, ಬಸಾಪುರ, ಕರೀಂ ಹೊಸಳ್ಳಿ, ನಾಗರಾಜ್ ಬೋಗಾರ, ದಾವಲ್ ಸಾಬ್ ಜಕಲಿ, ದಾದಾ ಸಾಬ್ ಮುಲ್ಲಾ, ರಫೀಕ್ ಕಾಜಿ, ಸಾದಿಕ್ ಅಡ್ವಾಣಿ, ಬಾಬಣ್ಣ ಕಿರಡ್ಡಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಹೊರಕೆರೆ ಮತ್ತು ಮಂಜು ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4 ರೋಣ. ಹಾಗೂ ಹಾಗೂ ನಮ್ಮ ಕಮಿಟಿಯ ಸಮಸ್ತ ಪದಾಧಿಕಾರಿಗಳು ಹಾಗೂ ಕರ್ನಾಟಕ ಯುವ ಪಡೆಯ ಅಧ್ಯಕ್ಷರೇ ಪದಾಧಿಕಾರಿಗಳೇ, ನಮ್ಮೆಲ್ಲರಿಗೂ 77ನೇ ಕರ್ನಾಟಕ ಗಣರಾಜ್ಯೋತ್ಸವದ ಒಂದು ಶುಭಾಶಯ ಕೋರುತ್ತಾ, ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು 1960ರಲ್ಲಿ ಸಂವಿಧಾನವನ್ನು ರಚನೆ ಮಾಡಿ ಜಾರಿಗೆ ತಂದರು. ಅವತ್ತಿಂದ ಗಣರಾಜ್ಯೋತ್ಸವ ಆಯಿತು. ಅವತ್ತಿಂದ ಇಲ್ಲಿವರೆಗೆ 77 ವರ್ಷ ಕಾಲಿಡಕತ್ತೀವಿ. ಅವರು ಬರೆದಂಥ ಒಂದು ಸಂವಿಧಾನ ರಚನೆಯಿಂದ ನಮಗೆ ಮಾತಾಡೋಕ್ಕೆ ಹಕ್ಕೈತಿ. ನಾವು ದುಡಿದು ನಾವು ತಿನ್ನಕ್ಕೆ ಹಕ್ಕೈತಿ. ವಾಕ್ ಸ್ವಾತಂತ್ರ್ಯ ಕೊಟ್ಟರು, ಸ್ವ ಇಚ್ಛೆ, ಜಾತಿ ಭೇದವನ್ನು ತೆಗೆದು ಒದಗಿಸಿದರು. ಕೋಮ ಸೌಹಾರ್ದತೆಯಲ್ಲಿ ಎಲ್ಲರೂ ಬಾಳಬೇಕಂತ ಸಂವಿಧಾನದಲ್ಲಿ ರಚನೆ ಮಾಡಿದರು. ಈ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥ ಕೆಲಸ ಇರೋದಕ್ಕೆ ಅದರ ಸಲುವಾಗಿ ಅಂತ ಯಾವುದೇ ಕೆಲಸ ಬಂದಾಗ ಜಾತಿ ಭೇದ ಅನ್ನೋದೇ ಮಾನವರು ನಾವೆಲ್ಲರೂ ಒಂದು ಅಂತೇಳಿ ಸಂವಿಧಾನ ಗೌರವ ಕಾಪಾಡೋ ಸಲುವಾಗಿ ನಾವೆಲ್ಲರೂ ಹೋರಾಡುವಂಥ ಕಾಲ ಬಂದೈತಿ. ಆ ಮಹಾನ್ ಪುರುಷ ಬರೆದಂಥ ಸಂವಿಧಾನವನ್ನು ಉಳಿಸೋ ಸಲುವಾಗಿ ನಾವು ಹೋರಾಟ ಮಾಡೋ ಕಾಲ ಬಂದೈತಿ. ಇದು ಒಂದು ದುರ್ದೈವ ಎಂದು ಹೇಳಿದ್ರು ತಪ್ಪಲ್ಲ. ಅಂಥ ಒಂದು ದುಷ್ಟ ಶಕ್ತಿಗಳ ಕೂಟ ರಚನೆ ಆಗಕತ್ತೈತಿ. ಈ ಸಂವಿಧಾನದಿಂದ, ಕಾನೂನು ಕಟ್ಟಡಗಳಿಂದ ಎಷ್ಟೋ ಜನರನ್ನು ದಾರಿ ತಪ್ಪಿದವರ ದಾರಿಗೆ ತರಕ್ಕೆ ಒಂದು ಆ ಕಾನೂನಿನೊಳಗೈತಿ. ಬಡವರಿಗೆ ಅಸಮುಕ್ತ ಒಂದು ದೇಶವನ್ನು ಮಾಡೋಕ್ಕಾದ್ರೆ ಜಾರಿ ಐತಿ. ಆರೋಗ್ಯ ವಿಜ್ಞಾನದಲ್ಲಿ, ಶಿಕ್ಷಣದಲ್ಲಿ, ಎಲ್ಲದರಲ್ಲೂ ಅವರಿಗೆ ಏನು ಹೇಳಿದ್ರು ಕಡಿಮೆ. ಸಂವಿಧಾನದಲ್ಲಿ ಎಲ್ಲವನ್ನೂ ಅವರು ಬರೆದು ಬಿಟ್ಟಾರ. ಆ ಸಂವಿಧಾನ ಕಾಪಾಡೋ ಸಲುವಾಗಿ ನಾವು ನೀವೆಲ್ಲರೂ ನಮ್ಮ ದೇಶ ಪ್ರೇಮವನ್ನು ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ದೇಶಭಕ್ತಿ ನಮ್ಮ ರಕ್ತದ ನರನಾಡಿಗಳಲ್ಲಿ ಹರಿದಾಡ್ತಾ ಇರಬೇಕು. ನಾವು ಮನೆಯೊಳಗಿದ್ದಾಗಷ್ಟು ನಮ್ಮ ಜಾತಿ, ಮನೆ ವಸಲಿ ದಾಟಿದ್ವು ಅಂದ್ರೆ ನಾವೆಲ್ಲರೂ ಮಾನವರು. ಅವ್ರಿಗೆ ನೋವಾದ್ರೆ ನಮಗೂ ನೋವು ಆಗೈತಪ್ಪ ಅನ್ಬೇಕು. ನೆರೆ ಮನೆಯವ್ರಿಗೆ ನೋವು ಆಗೈತೆ ಅಂದ್ರೆ ನಾವು ಚಪ್ಪಲಿ ಬಡದು ನಗಬಾರ್ದು. ಅದು ಮಾನವ ಧರ್ಮ ಅಲ್ಲ. ಮಾನವ ಧರ್ಮಕ್ಕೆ ಜಯವಾಗಿಲ್ಲ ಅಂತ ಕೆಲವು ಸಲುವಾಗಿ ಹೇಳ್ಯಾರ. ಮಾನವನ ಧರ್ಮ, ಯಾರಿಗೂ ಧರ್ಮ ಇಲ್ಲ. ಅದಕ್ಕೆ ಈ ಶುಭ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ಒಂದು 2 ಮಾತು. ಜೈ ಹಿಂದ್, ಜೈ ಕರ್ನಾಟಕ.